ರದ್ದಿ ಪೇಪರ ಅಲ್ಲ ಸ್ವಾಮಿ, ಮತ್ತೇನೇನು ಹಳೆ ಕಬ್ಬಣ ಕಿತ್ತೋಗಿರೋ ಪ್ಲಾಸ್ಟಿಕ್? ಅಯ್ಯೋ ಅಲ್ಲ ಸ್ವಾಮಿ, ಸಕ್ಕತ್ತಾಗಿ ಆಂಟಿಕ್ ಪೀಸ್ಗಳು. ಆಂಟಿಕ್ ಪೀಸಾ? ನಿಮ್ಗೆ ತುಂಬಾ ಇಷ್ಟ ಅಂತ ನಾನೇ ತಗೊಂಬಂದೆ. ನನಗೆ ಆಂಟಿಕ್ ಪೀಸು ಇಷ್ಟ, ಆಂಟಿಕ್ ಪೀಸು ಇಷ್ಟ. ಹಳೆ ವಿಗ್ರಹ ಹಾಕಿ ದುಡ್ಡು ಹಾಕ್ಬಿಟ್ರೆ ಬಾಯಿಗೆ ಮತ್ತೆ ಬೈತಾರೆ. ಅದಕ್ಕೆ ನಾನು ಎಲ್ಲರೂ ನಾಚೆ ಕಳಿಸಿದ್ದೆ. ಅಯ್ಯೋ ಸ್ವಾಮಿ, ಹಳೆ ವಿಗ್ರಹಗಳಿಗೆ ಫಾರಿನ್ ತಗೊಂಡು ಮಾಡಿದ್ರೆ 4 ದುಡ್ಡು ಆಗುತ್ತೆ. ನನಗೆ ಬಿ ಪಿ ಜಾಸ್ತಿ ಆಗಿದ್ದಕ್ಕಿಂತ ಮುಂಚೆ ಅದನ್ನೆಲ್ಲ ತೋರಿಸ್ಬಿಡಪ್ಪ ನೀನು. ಇವು ಯಾವ ಬೇಡ ಅಂದ್ರೆ ಒಂದು ಪೀಸ್ ತೋರಿಸ್ತೀನಿ, ಅದೇ ಬೇಕು ಅನ್ನೋ ಪಟ್ಟಿ ಹಿಡಿತೀರ ನೀವು. ನೀನು ಬರೀ ಕೊಚ್ಚಿತಾ ಇದೆಯಲ್ಲ, ಅದು ಯಾವುದು ಅಂತ ಮೊದಲು ತೋರಿಸುವ. ತೋರ್ಸಾ? ಚೆನ್ನಾಗಿದೆ. ಎಲ್ಲಿ ಸಿಗ್ತಾ? ಶಿವಪುರದಲ್ಲಿ ಬಾವಿಯಾಗಿ ಬೇಕಾದ್ರೆ ಸಿಕ್ತು. ನಾಟ್ಯ ರಾಣಿ ನೀಲಾಂಬರಿ ಅಂತ. ಅಲ್ಲ ಕಣ, ವಿಗ್ರಹ ಏನೋ ಚೆನ್ನಾಗಿದೆ, ಆದ್ರೆ ಇದು ಶಿವಪುರದ್ದೇ ಅನ್ನೋದಕ್ಕೆ ಏನ ಗ್ಯಾರಂಟಿ? ಬೇಡ ಬಿಡಿ, ಪಾರ್ವತಿ ಪೂಜೆ ಅನ್ಕೊಳ್ಳಿ. ಅದ್ರ ಕೆತ್ತನೆ ನೋಡಿ, ಅದ್ರ ಮೇಲೆ ಅಕ್ಷರ ಇದೆ, ಓದ್ ನೋಡಿ. ಓ, ನಾಟ್ಯರಾಣಿ ನೀಲಾಂಬರಿ. ಎಷ್ಟು ಹೇಳ್ತೀವಿ ಇದಕ್ಕೆ? 50,000 ರೂಪಾಯಿ. ಏನಿದೇನು ಬಂಗಾರದ್ದೇನೆ? ಪಂಚಲೋಹದ್ದು, ಪುರಾತನದ್ದು, ಹಳೆದಕ್ಕೆ ಬೆಲೆ ಜಾಸ್ತಿ. ಅಲ್ಲ, ನೀನು ಹೇಳ್ತಾ ಇರೋದು ಇದು ಒಂದಕ್ಕೇನೋ ಅಥವಾ ಇವೆಲ್ಲವಕ್ಕೂ ಸೇರಿನ? ಯಾಕೆ ಬಿಡಿ ಸ್ವಾಮಿ, ಇದೊಂದಕ್ಕೆ. ಈ ತರ ಆಂಟಿಕ್ ಪೀಸು ಎಲ್ಲೂ ಸಿಗೋದಿಲ್ಲ, ಇದು ಬಹಳ ವಿಶೇಷವಾದದ್ದು. ಹಂಗಾರ ಮಾಡಿ ಇವನ ಹತ್ರ ರೇಟ್ ಕಮ್ಮಿ ಮಾಡಿಸ್ಬೇಕಲ್ಲ. ಚಂಪ, ನಿಮ್ಮ ಮನೆಯವ್ರು ತುಂಬಾ ಚೆನ್ನಾಗಿದ್ದಾರೆ. ಮದುವೆ ಆಗಿಲ್ಲ. ಈ ವಿಗ್ರಹ ಬಂದ್ಮೇಲೆ ಈ ಅಮ್ಮ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ. ವಿಗ್ರಹ ಬಂದ್ಮೇಲೆ ಅವಳು ಹುಟ್ಟೋಕ್ಕಿಂತ ಮೊದಲೇ ಡ್ಯಾನ್ಸ್ ಮಾಡ್ತಾ ಇದ್ಲು. ಹೋಗೆ ಹಳೆ ಪಾತ್ರ ಸಾಮಾನು ಸೀರಣ್ಣಂಗೆ ಜ್ಯೂಸ್ ಮಾಡ್ಕೊಂಬ. ಅಯ್ಯೋ, ನಾನು ಹಳೆ ಪಾತ್ರೆ ಸಾಮಾನು ಮಾರದ ಬಿಟ್ಬಿಟ್ಟಿದೀನಿ. ಈಗ ಏನಿದ್ರು ಆಂಟಿಕ್ ಪೀಸ್ಗಳು ಮಾತ್ರ. ಮೂಲ ಕಸಬನ್ನು ಯಾರಾದ್ರೂ ಹಂಗೆ ಮರಿತಾರೇನಾ? ಅಲ್ಲ, ಇಷ್ಟಕ್ಕೂ ನೀನು ಒಂದೇ ವೃತ್ತಿ ನಂಬ್ಕೊಂಡು ಅದೆಷ್ಟು ದಿನ ಬದುಕ್ತೀಯಾ? ಬಿಡುವಾಗಿದ್ದಾಗ ಈ ಕೆಲಸನೂ ಮಾಡು. ಜ್ಯೂಸು ಸಿಹಿಯಾಗಿ ತಣ್ಣಗಿದೆ. ಈಗ ಒಂದು ರೇಟ್ ಹೇಳಪ್ಪ. ಒಂದು 500 ಕಮ್ಮಿ ಮಾಡ್ಕೊಳ್ಳಿ. 49 ಕೊಟ್ಬಿಡಿ. ಈ ಹೊರಗಿರಿ ಅಂತ ನೀನು ಕೊಡ್ಕೊಂಡು ಕುಂದ್ರಬೇಡ, ಒಂದು ಸ್ವಲ್ಪ ಕಮ್ಮಿ ಮಾಡ. ಬೇಕಿದ್ರೆ ತಗೊಳ್ಳಿ, ಈಗ ಹೋಗ್ತೀನಿ. ಚಪ್ಪ ಕರ್ದೇನ ಜಾಮೂನ್ ಮಾಡಿದ್ದೀರಿ? ಅದು ಮೊನ್ನೆ ಮಾಡಿರೋದು. ಇವತ್ತೇ ಮಾಡಿದ್ದು ಅಂತ ತಂದು ಬಡಿಲೆ. ಆಯ್ತು, ನನಗೇನು ಅದೇನೋ ಜಾಮೂನ್ ಮಾಡಿಬಿಟ್ಟಿದ್ದಾಳೆ ಅಂತೆ, ಅದನ್ನು ನಿನಗೆ ಕೊಡ್ಬೇಕು ಅಂತ ಪಟ್ಟು ಕುಂತವಳೆ. ತಿನ್ಕೊಂಡು ಒಬ್ರು ಆಳಬೋಳೆ ತುಂಬ ಮೃದುವಾಗಿ ಮಾಡ್ತಾಳೆ. ಹಂಗಂಗೆ ನುಂಕೊಂಬಿಡ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಈಗ ಇನ್ನೊಂದು ರೇಟ್ ಹೇಳ. ಮತ್ತೊಂದು 500 ಕಮ್ಮಿ ಮಾಡ್ಕೊಳ್ಳಿ. 49 ಕೊಟ್ಬಿಡಿ. ಅಲ್ಲ ಕಳಿಸಿಲ್ಲ, ನಮ್ಮ ಮನೇಲಿ ಜ್ಯೂಸ್ ಕುಡ್ದೆ, ಜಾಮೂನ್ ಹಂಗಂಗೆ ನುಂಕಂಡೆ. ಆ ಋಣಭಾರಕ್ಕಾದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೊಳ. ನೋಡಿ 20 ರೂಪಾಯಿ. ಯಾಕಪ್ಪ? 10 ರೂಪಾಯಿ ಜ್ಯೂಸ್ಗೆ, 10 ರೂಪಾಯಿ ಜಾಮೂನಿಗೆ. ಇದೇ ಬೇರೆ ಕಡೆ ಮಾಡ್ಕೊಟ್ರೆ 1 ಲಕ್ಷ ಕೊಡ್ತಾರೆ. ನಾನು ಅಲ್ಲೇ ಮಾಡ್ಕೊಡ್ತೀನಿ. ಅಲ್ಲ ಸ್ವಾಮಿ, ಜ್ಯೂಸು ಜಾಮೂನ್ ಕೊಟ್ಬಿಟ್ಟು ಆಂಟಿಕ್ ಪೀಸ್ಗಳು ಕಮ್ಮಿ ಮಾಡ್ಕೊಂಡಾಗುತ್ತಾ? 50,000 ರೂಪಾಯಿಗೆ 50 ಪೈಸೆ ಕಮ್ಮಿ ಇಲ್ಲ. 49 ಅಂದೆ. ಅದು ಅವಾಗ. ಇನ್ನೊಂದು 5 ನಿಮಿಷ ಹೋದ್ರೆ 55 ಆಗುತ್ತೆ. 5 ನಿಮಿಷ ಹೋಗೋದು ಬೇಡ. ಏನೋ ಒಂದು ಸ್ಪೆಷಲ್ ಇದೆ, ಅದು ಏನು ಅಂತ ತಾವು ಹೇಳಬಲ್ಲಿರಾ? ನೀವೆಲ್ಲರೂ ಬುದ್ಧಿವಂತರಾಗಿದ್ರೆ ಗೊತ್ತಾಗುತ್ತೆ. ಪಾಂಡುರಂಗ, ಮನೆ ತುಂಬಾ ಕ್ಲೀನ್ ಆಗಿದೆ. ಯಾರು ಕ್ಲೀನ್ ಮಾಡಿದ್ದು? ನೀನಾ? ನಿಮ್ಮಪ್ಪ ಗೊತ್ತಾ? ಆ ವಿಷಯ ಅಲ್ಲ ಕಣಲೆ, ಬೇರೆ ಏನೋ ವಿಶೇಷ ಇದೆ, ಅದೇನು ಅಂತ ಕಂಡು ಹಿಡಿದ. ಗೊತ್ತಾಯ್ತು. ಅಣ್ಣ, ನೀನ್ ಇವತ್ತು ಸ್ನಾನ ಮಾಡಿದೀಯಾ? ನನ್ನ ವಿಷಯನೂ ಅಲ್ಲ, ಚಂಪಳ ವಿಷಯನೂ ಅಲ್ಲ. ಈ ಮನೆಗೆ ಸಂಬಂಧಪಟ್ಟಿದ್ದು ಏನೋ ವಿಶೇಷ ಇದೆ, ಅದು ಏನು ಅಂತ ಬೇಗ ಹೇಳಿ. ಏನು ಇದು? ನಾಟ್ಯ ರಾಣಿ ನೀಲಾಂಬರಿ. ಎಲ್ಲವ? ಅದು ಅಲ್ಲಿ. ಗೊತ್ತಾಗೋಯ್ತಾ? ಗೊತ್ತಿಲ್ಲ ಏನೋ, ನಮ್ಮ ಮನೇಲಿರೋ ಹಳೆ ಪುಸ್ತಕದಲ್ಲಿ ಇವ್ರ ಕಥೆ ಇತ್ತು, ಎಲ್ಲ ಓದಿದ್ದೀನಿ. ಮಾತ್ರ ಶಿವರೇ, ವಿಗ್ರಹ ಸೂಪರ್ ಆಗಿದೆ. ಹೌದಣ್ಣ, ಸಖತ್ತಾಗಿದೆ. ಅಮ್ಮ, ನೀಲಾಂಬರಿ ಅಂದ್ರೆ ಯಾರು? ಅವ್ರ ಕಥೆ ಏನು? ಕಥೆ ಪುಸ್ತಕದಲ್ಲಿದೆ. ರಾತ್ರಿ ಊಟ ಆದ್ಮೇಲೆ ಓದಿ ಎಲ್ಲರಿಗೂ ಹೇಳ್ತೀನಿ.
ಇವತ್ತು ಇಲ್ಲ. ಆ ರಾಜಧಾನಿಯಲ್ಲಿದ್ದವಳೇ ಈ ನಾಟ್ಯ ರಾಣಿ ನೀಲಾಂಬರಿ. ತಾನೇ ಸುಲಸುಂದಲಿ ಅಂತ ಬೀಗುತ್ತಾ ಇದ್ಲು. 1000 ವರ್ಷ ಆದಲು ಈ ಸೌಂದರ್ಯನ ಹೀಗೆ ಇಟ್ಕೋಬೇಕು ಅಂತ ಏನೇನೋ ಮಸರತ್ತು ಮಾಡಿದಳು. ಅವಳಿಗೆ ಒಬ್ಬ ಸಾಧು ಸಿಕ್ಕದ. ಮಗಳೇ, ಜಂಬ ಪಡಬೇಡ. ಈ ಸೌಂದರ್ಯ ಕ್ಷಣಿಕ. ವಯಸ್ಸಾಗುತ್ತಿದ್ದ ಹಾಗೆ ಮುಖ ಜೋಳು ಬೀಳುತ್ತದೆ, ಸುಕ್ಕುಗಟ್ಟುತ್ತದೆ, ಕಣ್ಣು ಒಳಗೆ ಹೋಗುತ್ತದೆ, ಹಲ್ಲು ಉದುರುತ್ತದೆ, ನಿನ್ನ ಸೌಂದರ್ಯ ಹಾಳಾಗುತ್ತದೆ. ಸ್ವಾಮಿ, ನನ್ನ ಸೌಂದರ್ಯ ಕಡೆವರೆಗೂ ಹೀಗೆ ಇರುವ ಹಾಗೆ ವರವನ್ನು ದಯಪಾಲಿಸಿ. ಇದು ಸಾಧ್ಯವಿಲ್ಲ. ಸಾವನ್ನ ಕಾಲವನ್ನ ಜಯಿಸಿದವನು ಯಾರೂ ಇಲ್ಲ. ನಿನ್ನ ಬೇಡಿಕೆಯನ್ನು ನಾನು ಈಡೇರಿಸಲಾರೆ. ಅಲ್ಲಿಗೆ ಬಿಡಲಿಲ್ಲ ಈ ನೀಲಾಂಬರಿ. ಇದು ಅಮಾವಾಸ್ಯೆ ದಿನ ಒಬ್ಬ ಭಯಂಕರವಾದ ಮಂತ್ರವಾದಿಯನ್ನ ಭೇಟಿ ಮಾಡಿದಳು. ನೀಲಾಂಬರಿ 9 ಬ್ರಹ್ಮಚಾರಿಗಳನ್ನ ಕಾಳಿಕಾದೇವಿಗೆ ಬಲಿ ಕೊಡುವ ಮೂಲಕ ನಿನ್ನ ಯೌವನವನ್ನ ಉಳಿಸಿಕೊಳ್ಳಲು ಸಾಧ್ಯ. 9 ಬಲಿಗಳ? ಹೌದು, 9 ಅಮಾವಾಸ್ಯೆ. ಪ್ರತಿ ಅಮಾವಾಸ್ಯೆ ದಿನದಂದು ಒಬ್ಬೊಬ್ಬ ಬ್ರಹ್ಮಚಾರಿಯನ್ನ ನೀನು ಕಾಳಿಕಾದೇವಿಗೆ ಬಲಿ ಕೊಡು. ಕಡೆಯ ದಿನ ಕಾಳಿಕಾದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಪ್ರಸನ್ನನಾಗಿ ನೀನು ಬಯಸಿದ ವರವನ್ನ ಕೊಡುತ್ತಾಳೆ. ಆನಂತರ ನೀನು ನಿನ್ನ ಯೌವನವನ್ನ ಹೀಗೇ ಉಳಿಸಿಕೊಳ್ಳಬಹುದು. ನೀಲಾಂಬರಿಯಲ್ಲಿ ಯಾವುದೋ ದುಷ್ಟ ಶಕ್ತಿ ಸೇರಿದಂತಾಯಿತು. ಒಂದೊಂದು ಅಮಾವಾಸ್ಯೆಗೂ ಒಬ್ಬೊಬ್ಬ ಮುಗ್ಧ ಬ್ರಹ್ಮಚಾರಿಯನ್ನ ಪ್ರೀತಿ ಮಾಡಿ ಮೋಸದಿಂದ ಕಲೆ ತಂದು ಕಾಳಿಕಾದೇವಿಗೆ ಬಲಿ ಕೊಡುತ್ತಿದ್ದಳು. ಒಂದಲ್ಲ ಎರಡಲ್ಲ 8 ಬಲಿಗಳಾದವು. 9ನೇ ಬಲಿ ಕೊಡುವ ಮುಂಚೆ ಜೋರಾಗಿ ಮಳೆ ಬಂತು. ಆ ಮಳೆ ಪ್ರವಾಹವನ್ನ ಹುಟ್ಟಿಸಿತು. ಆ ಪ್ರವಾಹದಲ್ಲಿ ನೀಲಾಂಬರಿ ಕೊಚ್ಚಿ ಹೋದಳು. ಆದರೆ ನೀಲಾಂಬರಿ ಈಗ ಪ್ರೇತವಾಗಿದ್ದಾಳೆ. 9ನೇ ಬಲಿಗಾಗಿ ಹಾತೊಳೆಯುತ್ತಿದ್ದಾಳೆ. ಯಾವ ಮುಗ್ಧ ಬ್ರಹ್ಮಚಾರಿ ಎಲ್ಲಿ ಕಾದಿದ್ದಾನೋ, ಯಾವಾಗ ಬಲಿಯಾಗುತ್ತಾನೋ ಯಾರಿಗೆ ಗೊತ್ತು. ಇದು ಅವಳ ಕಥೆ. ಮಾತೃಶ್ರೀ ರಂಗಮ್ಮನವರೇ, ತಮಗೆ ಮಾಡೋದಕ್ಕೆ ಬೇರೆ ಏನು ಕೆಲಸನೇ ಇಲ್ವೇ? ಇಂಥ ಸರಿ ರಾತ್ರಿ ಹೊತ್ತಿನಲ್ಲಿ ನಮ್ಮೆಲ್ಲರೂ ನಿದ್ದೆ ಗೆಡಿಸಿ ಈ ಅಡುಗು ರಚ್ಚಿ ಕಥೆನ ಪಿಕ್ಚರ್ ತರ ಬಿಡ್ತಾ ಇದ್ದೀರಲ್ಲ, ನಿಮ್ಮ ಬೋರ್ತಲೆ ಯಜಮಾನ ಉರುಫ್ ನಮ್ಮ ಅಪ್ಪ ಇಷ್ಟು ಬೇಗ ಯಾಕೆ ಮೇಲೆ ಹೋದಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ನಮ್ಮೂ ಬಿಡು, ಪುಸ್ತಕದಲ್ಲಿ ಬಲದದ್ದನ್ನ ನಾನು ಹೇಳಿದೆ. ಈ ನೀಲಾಂಬರಿ ವಿಗ್ರಹ ನಮ್ಮ ಮನೇಲಿ ಇದೆ ಅಂದ್ಮೇಲೆ ನೀಲಾಂಬರಿ ಪ್ರೇತ ನಮ್ಮ ಮನೆಗೆ ಬಂದ್ಬಿಟ್ರೆ ಬಂದೇ ಬರುತ್ತೆ. 9ನೇ ಬಲಿ ಇಲ್ಲೇ ಆಗುತ್ತೆ. ಯಾರಿದ್ದಾರೆ? ಬ್ರಹ್ಮಚಾರಿ ಪದ್ದು ಮಹಾರಾಜ ಅವರು ಇದಾರಲ್ಲ, ಅವ್ರನ್ನ ಬಲಿ ಕೊಡಬಹುದು. ಅಂದ್ರೆ ಅವಳು ನನ್ನ ಕೊಂದ್ಬಿಡ್ತಾಳ. ಮೊದಲೇ ಪದ್ದು ಮಹಾರಾಜ, ಮೊದಲೇ ನೀನು ಭೇಟಿ ಮಾಡಿ. ನಿನಗೆ ಹಿಂದಿಲ್ಲ ಮುಂದಿಲ್ಲ, ಇದ್ರೆ ಭೂಮಿ ಭಾರ, ಸತ್ತ ಮೇಲೆ ಓರ 4 ಜನರಿಗೆ ಭಾರ. ನಿನ್ನಿಂದಾಗಿ ಪಾಪ ನೀಲಾಂಬರಿ ಅಮ್ಮನಿಗೆ ಒಂದು ಮುಕ್ತಿ ಸಿಕ್ಕ ತನ್ನ ಸೌಂದರ್ಯನ ಕಾಪಾಡಿಕೊಳ್ಳ ಬಿಡ. ಅಣ್ಣ, ನೀಲಾಂಬರಿ ಸತ್ತೋಗಿದ್ದಾಳೆ. ಈಗ ಸೌಂದರ್ಯನ ಹೇಗೆ ಕಾಪಾಡ್ಕೋತಾಳೆ? ಏನಮ್ಮ ನನಗದು ಗೊತ್ತಿಲ್ಲ. ಈ ನೀಲಾಂಬರಿಯವರು ನಮ್ಮ ಮಾತೃಶ್ರೀ ರಂಗಮ್ಮನವರ ಆಪ್ತ ಸ್ನೇಹಿತೆ ಅಲ್ವೇ? 9ನೇ ಬಲಿ ಕೊಟ್ಟ ಮೇಲೆ ಸೊತ್ತತೆ ಎದ್ದು ಬಂದ್ರೆ ಬರ್ಬೋದು. ಹಬಿ, ಈಗಾಗಲೇ ಮಿಡ್ನೈಟ್ 12 o'clock ಆಗಿದೆ. ಅವನ ಸ್ಲೀಪ್. ಬನ್ನಿ ಬೆಡ್ರೂಮ್ ಹೋಗೋಣ. ನಾನು ನೀಲಾಂಬರಿ. ನೀಲಾಂಬರಿನಾ? ಹೌದು, ಬ್ರಹ್ಮಚಾರಿ. ನನಗೆ 9ನೇ ಬ್ರಹ್ಮಚಾರಿ ಬೇಕೇ ಬೇಕು. ಬಲಿ ಕೊಡೋಕೆ. ನೋಡು, ಸಾಯೋ ಮುನ್ನ ನನ್ನ ಜೊತೆ ನೃತ್ಯ ಮಾಡಿ ಸಂತೋಷ ಪಡು. ಬಾ ಬ್ರಹ್ಮಚಾರಿ, ಬಾ ಬ್ರಹ್ಮಚಾರಿ, ಬ್ರಹ್ಮಚಾರಿ. ಇಷ್ಟೊತ್ತಲ್ಲಿ ಯಾಕೋ ಕಿರ್ಚ್ಕೊತಾ ಇದೆಯಾ? ಏನಾಯ್ತು? ನೀಲಾಂಬರಿ ಬಂದಿದ್ಲು. ನೀನು ಬ್ರಹ್ಮಚಾರಿ, ನೀನ್ ನನ್ನ ಜೊತೆ ಬಾ, ನಾನು ನಿನ್ನ ಬಲಿ ಕೊಡ್ಬೇಕು ಅಂತ ಕರೆದ್ಲು. ಜೊತೆಗೆ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ಲು. ಇವ್ನು ಮೊಗಲ್ದರೆ ಇವನ್ ಜೊತೆ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಮಾತೃಶ್ರೀ ರಂಗಮ್ಮನವ್ರೆ, ಮಧ್ಯರಾತ್ರಿ ಮಕ್ಕಳನ್ನೆಲ್ಲ ಕುಂದಿಸ್ಕೊಂಡ್ಬಿಟ್ಟು ಆ ಥರ ಕತೆ ಹೇಳ್ತಿರಲ್ಲ, ಈಗ ನೋಡಿ ಏನಾಗಿದೆ ಅಂತ. ಪಾಂಡುರಂಗ ಅವನು ಹೇಳ್ತಿದ್ದಾನೆ ಅಂದ ಮೇಲೆ ಅದರಲ್ಲಿ ಏನೋ ಸತ್ಯ ಇದೆ. ಆ ಮೂರ್ಖನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಏನಪ್ಪ, ಪದ್ದು ತುಂಬಾ ಹೆದರ್ಕೊಂಡಿದ್ದಾನೆ. ಇವತ್ತು ನೀವು ಇಲ್ಲೇ ಮಲ್ಕೊಳ್ಳಿ.
ಶುರು ಮಾಡಿದೆ ಅಂದ್ರೆ ಅದು ಯಾಕೆ ಅಂತ ನಮ್ಮ ಮಾತೃಶ್ರೀಯವರೇ ಹೇಳ್ಬೇಕಪ್ಪ. ಅಂತ ಕುಣಿತಾ ಇದೆ ಅಂದ್ಮೇಲೆ ಆ ನೀರಾವರಿ ದೆವ್ವ ಇದನ್ನ ಒಳಗೆ ಕೇಳ್ಕೊಂಡಿರ್ಬೇಕು. ಅವನ ಕನಸು ಕಂಡಿರೋದಕ್ಕೂ ಈ ವಿಗ್ರಹ ಕುಣಿತಾ ಇರೋದಕ್ಕೂ ಸರಿ ಹೋಯ್ತು. ಯಾವುದಕ್ಕೂ ಮಂತ್ರವಾದಿನ ಕಲಿಸಿ ಸರಿಯಾದ ಮಂತ್ರ ಹಾಕಿಸ್ಬಿಟ್ರೆ ಆಗ ಎಲ್ಲ ಸರಿ ಹೋಗುತ್ತೆ. ಸತ್ತು ಎಷ್ಟೋ ವರ್ಷ ಆಯ್ತು, ಆದರೂ ಅವಳ ಆತ್ಮ ಇನ್ನೂ ಜೀವಂತವಾಗಿದೆ ಅಂದ್ರೆ ಇವಳು ಸಾಮಾನ್ಯವಾದ ಹೆಣ್ಣಲ್ಲ, ಸತ್ತ ಮೇಲೂ ಕಾಡೋ ಕಾಮಿನಿ. ಪುಸ್ತಕದಲ್ಲಿ ಬರೆದಿದೆ ಅವಳಿಗೆ ಬಲಿಬೇಕಂತೆ. ಆ ಕತೆ ನನಗೂ ಗೊತ್ತು. ನೀಲಾಂಬರಿ ಇನ್ನೊಂದು ಜೀವ ಬಲಿ ಬಯಸ್ತಾ ಇದ್ದಾಳೆ. ಅವಳು ಇಲ್ಲಿಗೆ ಬರಬಾರದಾಗಿತ್ತು. ಇದನ್ನ ಹೊರಗಡೆ ತಗೊಂಡೋಗಿ ಥ್ರೋ ಮಾಡಿ. ಈ ವಿಗ್ರಹ ಇಲ್ಲಿಗೆ ಬಂದಿರೋದೆ ಈ ಮನೆಯಲ್ಲಿರೋ ಬ್ರಹ್ಮಚಾರಿ ಮೇಲೆ ಕಣ್ಣಿಟ್ಟು. ಈಗೇನಾದ್ರೂ ಇದನ್ನ ಬಿಸಾಡಿದ್ರೆ ಈ ಮನೆ ಮಂದಿ ಮೇಲೆಲ್ಲ ಅವಳಿಗೆ ಸಿಟ್ಟು ಬರುತ್ತೆ. ಅಮಾವಾಸ್ಯೆ ದಿವಸ ಬಂದು ಎಲ್ಲರನ್ನು ಮುಗಿಸ್ಬಿಡ್ತಾಳೆ. ಹಾಗಾಗಬಾರ್ದು ಮಂತ್ರವಾದಿಗಳೇ. ಈ ಪದ್ದುನ ಬಲಿ ಕೊಟ್ರೆ ಇವಳ ಯೌವನ ಸೌಂದರ್ಯ ಹಾಗೆ ಉಳಿಯುತ್ತೆ. ಅದಕ್ಕೆ ಅವಳಿಲ್ಲಿಗೆ ಬಂದಿರೋದು. ಅಭಿ, ಪದ್ದು ಇಲ್ಲಿದ್ರೆ ಪ್ರಾಬ್ಲಮ್. ಅವನ ಫಾರಿನ್ ಟ್ರಿಪ್ಪಿಗೆ ಕಳಿಸ್ಬಿಟ್ರೆ ಈ ದೆವ್ವನು ಫಾರಿನ್ ಹೋಗ್ಬಿಡುತ್ತೆ. ಅಲ್ಲ, ಅದಕ್ಕೆ ವೀಸಾ ಪಾಸ್ಪೋರ್ಟ್ ಇರಲ್ವಲ್ಲ. ನೋಡಿ, ಈ ದೆವ್ವಗಳಿಗೆ ಈ ದೇಶ ಆ ದೇಶ ಅಂತ ಭೇದ ಭಾವ ಇರಲ್ಲ. ಈ 10 ಲಕ್ಷಕ್ಕೆ ಸಿನಿಮಾದಲ್ಲಿ ಆ ರಾಜ ಎಲ್ಲಿಗಾದ್ರೂ ಹೋಗ್ಲಿ, ನಾಗವಲ್ಲಿ ಹಿಂದಿಂದೇನೆ ಹೋಗ್ತಾಳೆ. ನೀಲಾಂಬರಿ ಅದಕ್ಕಿಂತ ಡಬಲ್ ಪವರ್ಫುಲ್ ದೆವ್ವ. ಪದ್ದು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಹಿಂಬಲತ್ತು ಕೊಲೆ ಮಾಡ್ಬಿಡ್ತಾಳೆ. ಇನ್ನೇನು ಭಯ ಇಲ್ಲ. ಇವತ್ತು ರಾತ್ರಿಯಿಂದ ಈ ವಿಗ್ರಹ ಕಂಸೋದು ನಿಲ್ಲಿಸ್ಬಿಡುತ್ತೆ. ಮಂತ್ರವಾದಿಗಳೇ, ನಮ್ಮ ಪದ್ದು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಯಾವುದಕ್ಕೂ ಒಂದು ತಾಯ್ತ ಕಟ್ಟಿಬಿಡಿ ಮಂತ್ರವಾದಿಗಳೇ. ಆಯ್ತು, ಏ ಪದ್ದು ಬಾರೋ ಇಲ್ಲಿ. ತಗೋ ಈ ನಿಂಬೆಹಣ್ಣು, ತಲೆದಿಂಬ ಕೆಳಗಿಟ್ಟು ಮಲಕು. ಇನ್ಮೇಲೆ ನಿನಗೆ ಕೆಟ್ಟ ಕೆಲಸ ಬೀಳೋದಿಲ್ಲ. ನನ್ನ ಹತ್ರ ಕಳಿಸು. ಬಾ ನನ್ನ ಜೊತೆ. ನಿನಗೋಸ್ಕರ ಕಾಳಿಕಾ ಮಾತೆ ಕಾಯ್ತಾ ಇದ್ದಾಳೆ. ನಾನು ಬರಲ್ಲಪ್ಪ, ನೀನ್ ಕರ್ಕೊಂಡೋಗಿ ನನ್ ಬಲಿ ಕೊಟ್ಬಿಡ್ತೀಯಾ? ನೀನು ಬರೋದಿಲ್ಲ ಅಂದ್ರೂ ನಾನು ಬಿಡೋದಿಲ್ಲ. ಮನೆಗೆ ಮಂತ್ರವಾದಿನ ಕರೆಸ್ತೀಯಾ, ನನ್ನನ್ನ ಕಟ್ಟು ಹಾಕತ್ತೀಯಾ? ನೋಡ್ತಾ ಇರು ನಿನ್ನನ್ನ ಏನ್ ಮಾಡ್ತೀನಿ ಅಂತ. ಮಂತ್ರವಾದಿ ಮಂತ್ರಿಸಿಕೊಟ್ಟ ತಾಯ್ತನು ಭಸ್ಮವಾಯಿತು. ಇನ್ನ ನನ್ನ ಏನು ಮಾಡಕ್ಕಾಗೋದಿಲ್ಲ. ಇವತ್ತು ಅಮಾವಾಸ್ಯೆ. ನಿನ್ನನಿವತ್ತು ಕಾಳಿಕಾ ದೇವಿಗೆ ಬಲಿ ಕೊಟ್ಟೆ ಕೊಡ್ತೀನಿ. ನಡಿ. ಏನಾಯ್ತದೆ? ಮಧ್ಯರಾತ್ರಿ ಯಾಕ ನಾಯಿ ಕಿರ್ಚ್ಕೋತಾ ಇದೆಯಾ? ನೀಲಾಂಬರಿ ಬಂದು ನನ್ನ ತಾಯ್ತರ ಕಿತ್ತು ಬಿಸಾಕಿ ಭಸ್ಮ ಮಾಡ್ಬಿಟ್ಲಾ? ಮಂತ್ರವಾದಿ ಕೊಟ್ಟ ನಿಮ್ಮೆಣ್ಣೆಲಿಟ್ಟೆ ಅದಿಲ್ಲ ಜೋಬಲ್ಲಿದೆ. ನಿಮ್ ಕೆಳಗಡೆ ಇಟ್ಕೊಂಬಲ್ಕಂತ ಹೇಳಿದ್ದೆ ತಾನೆ, ಅದನ್ನ ತಕ್ಕ ಜೇಬಲ್ಲಿ ಇಟ್ಕೊಂಡೆ ಇದ್ದಪ್ಪನ ಕಣ. ಇನ್ನೊಂದ್ಸಲ ಯಾವಾಗಾದ್ರೂ ಮಧ್ಯರಾತ್ರಿ ಈ ತರ ರೋಜ ಕೊಟ್ಬಿಟ್ರೆ ಮುಖಾಮುಖಿ ನೋಡಿದ್ರೆ ಚಚ್ಚಾಕ್ಬಿಡ್ತೀನಿ. ಬನ್ನಿ ಬಾವ, ಆ ಮೂರ್ತಿ ಏನ್ ಮಾಡ್ತಾ ಇದೆ ಅಂತ ನೋಡ್ಕೊಂಬರೋಣ. ನೋಡ್ಲೇಬೇಕಾ? ಯಾಕೆ ಹೆದರ್ಕೊಂಬಿಟ್ರ?
ಬಾವ ಅದು ನಡುತ್ತಾ ಇದೆ. ನಡಕ್ತಾ ಇಲ್ಲ, ಅದು ನಡಕ್ತಾ ಇದೆ ಅಂತ ನಮ್ಮಿಬ್ರಿಗೂ ಪ್ರೇಮ ಅಷ್ಟೇನೆ. ಮತ್ತೆ ನೀವು ನಡುತ್ತಾ ಇದ್ದೀರಾ? ಅದು ಹೇಗೆ ನಡಕ್ತಾ ಇತ್ತು ಅಂತ ನಾನು ನಿನಗೆ ತೋರಿಸ್ತಾ ಇದ್ದೇನೆ ಅಂದ್ರೆ ಈಗ ನಮ್ಗೆ ಭಯ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಾವಿಬ್ರು ಅದನ್ನ ನೋಡದೆ ಬೇಡ. ಹೆಂಗೆ ನೀವೇನೋ ಮಂತ್ರ ಹಾಕ್ಬಿಟ್ಟು ಹೋಗ್ಬಿಟ್ರಿ, నాకు ಎಷ್ಟು ಕಷ್ಟ ಆಯ್ತು ಗೊತ್ತೇ? ನೀವೇನು ಯೋಚನೆ ಮಾಡಬೇಡಿ, ನಾನೀಗ ಅದಕ್ಕೆ ಬಲವಾದ ಗಂಟು ಹಾಕ್ತೀನಿ. ಆ ಗಂಟನ್ನ ಯಾರು ಬಿಚ್ಚಕ್ಕಾಗಲ್ಲ. ಪೀಡೆ ಕಳೀತು ಅಂತ 3 ಸಾರಿ ಹೇಳು. ಪೀಡೆ ಕಳಿತು, ಪೀಡೆ ಕಳಿತು, ಪೀಡೆ ಕಳಿತು. असल फिसल का कमजा चढ़कर मारत बढ़िया सो मुर्गी अंडा ಕಾಯಿಸ್ ಬೇಕೇ ರೇ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರ ಅನ್ಬಾರ್ದು. ಆಯ್ತು ಬಿಡ, ಏನು ಬಂದಿತ್ತು ಇವನು ಗೊತ್ತಾ ನಿನಗೆ? ಈ ಸೀನಪ್ಪನೇ ಕಣ 50,000 ರೂಪಾಯಿಗೆ ಆ ಮೂರ್ತಿ ನಮ್ಗೆ ಕೊಟ್ಬಿಟ್ಟು ಹೋದ. ಆ ಮೂರ್ತಿ ಮನೆಗೆ ಬಂತು ಕಣ, ನಮ್ಮ ಮನೇನೆ ಅಲ್ಲೋರ್ ಕಲರ್ ಹಾಕ್ಬಿಟ್ಟಿದೆ. ಈ ವಿಗ್ರಹನ ಕದ್ಕೊಂಡ್ಬಂದು ಮೋಸ ಮಾಡಿ ಟೋಪಿ ಹಾಕಿದ ನೀ ಬದಮಾಶ್. ಶಿಶುಪಾಲ, ಅದೇನೋ ಶಿವಪುರದಲ್ಲಿ ಬಾವಿ ಹೊತ್ತಲ್ಲಿ ಸಿಕ್ತಂತ ಕಣ. ಅದ್ರ ಹೆಸರು ನೀಲಾಂಬರಿ ಅಂತೆ. ಅದ್ರ ಮೇಲೆ ಒಂದು ದೊಡ್ಡ ಕಥೆನೇ ಇದೆಯಪ್ಪ. ನೋಡ, ಶಿವಪುರ ಅನ್ನೋದು ನಿಜ, ನೀಲಾಂಬರಿ ಅನ್ನೋದು ನಿಜ. ಪ್ರೇತ ಬರುತ್ತೆ, ಬಲಿ ಕೊಡೋದು ಅದೆಲ್ಲ ಶುದ್ಧ ಸುಳ್ಳು. ಈ ಮಂತ್ರವಾದಿ ಯಾಕೆ ಅಲ್ಲಿದ್ದಾರೆ? ಏನೋ ಮಂತ್ರ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಹೇಳಿ ಸರ್, ನಿಮ್ಮ ಸ್ಟೇಷನ್ಗೆ ಯಾವ್ದಾದ್ರು ಭೂತ ಚೇಷ್ಟ ಇದ್ರೆ ನಾನೇ ಬಂದು ಫ್ರೀಯಾಗಿ ಮಂತ್ರ ಹಾಕ್ತೀನಿ. ಈಗ ನಾನು ಪೊಲೀಸ್ ಬೆಲ್ಟ್ ಬಿಚ್ಚೋ ಮೊದಲು ನೀವು ಇಲ್ಲಿಂದ ಕಟಾಯಿಸ್ಕೊಂಡ್ರೆ ಒಳ್ಳೇದು. ಏನೋ ಶಿಶುಪಾಲ, ಈ ವಿಗ್ರಹ ನಿನಗೆ ಮೊದಲೇ ಗೊತ್ತಿತ್ತೇನಾ? ಗೊತ್ತಿದ್ದ. ಲೇ, ಇದು ನಮ್ಮ ಮ್ಯೂಸಿಯಂ ಇಂದ ಕದ್ದಿದ್ ಕಣ. ಕದ್ದಿರೋ ವಿಗ್ರಹನ 50,000 ರೂಪಾಯಿಗೆ ಮಾರಿದನಲ್ಲ ಈ ಬಾಡ್ಕೋ. ಸ್ಟೇಷನ್ಗೆ ಎತ್ತಾಕೊಂಡೋಗಿ ಚೆನ್ನಾಗಿ ವರ್ಕ್ ಮಾಡಿದ್ವಿ, ಅವಾಗ ಬಾಯ್ ಬಿಟ್ಟ. ಈ ವಿಗ್ರಹ ತಂದಿಟ್ಕೊಂಡು ಗದೆ ಕಟ್ಟಿ ಮೂಢನಂಬಿಕೆಯಿಂದ ದುಡ್ಡು ಕಳ್ಕೊಂತ ಇದ್ದೀರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳೋಣ? ಶಿಶುಪಾಲ, ಆ ಮೂರ್ತಿ ಬಗ್ಗೆ ಗೊತ್ತಿಲ್ದೇನೆ ಇಂದು ಮುಂದೆ ನೋಡ್ತಾ ಮಾತಾಡ ಕಣ ನೀನು. ರಾತ್ರಿ ಆಗ್ಬಿಟ್ರೆ ಸಾಕು ನಡುಗುತ್ತಾ. ಇದ್ರೊಳಗಡೆ ಇಲಿ ಸೇರ್ಕೊಂಡಿತ್ತು, ಹೊರಗಡೆ ಬರಕ್ ಒದ್ದಾಡ್ತಾ ಇತ್ತಲ್ಲ, ಆಗ ವಿಗ್ರಹ ನಡುದಂಗ್ ಕಾಣಿಸ್ತಾ ಇತ್ತು. ಅಯ್ಯೋ ಶಿಶುಪಾಲ, ಈ ಮನೆ ಹಾಳು ಮಂತ್ರವಾದಿ ನಮ್ಮ ಮನೆ ಕರ್ಸೋ ಬದಲು ಮೊದಲೇ ನಾನು ನಿನ್ನ ಕರ್ಸ್ಬಿಡ್ಬೇಕಿತ್ತು. ಇಷ್ಟೆಲ್ಲ ರಾಜ್ಯಂತನೇ ಆಗ್ತಾ ಇರ್ಲಿಲ್ಲ ನೋಡ. ನಮ್ಮ ನೀಲಾಂಬರಿನ ನಮ್ಗೆ ಒಪ್ಪಿಸ್ಬಿಡಪ್ಪ. ಈ ನೀಲಾಂಬರಿ ಸರ್ಕಾರಕ್ಕೆ ಸೇರಿದ್ದು, ತಗೊಂಡೋಗಿ ಇದನ್ನ ಮ್ಯೂಸಿಯಂ ಒಪ್ಪಿಸ್ಬೇಕು. ಮತ್ತೆ 50,000 ರೂಪಾಯಿ ಕೊಟ್ರ ನನಗೆ ಈ ಸತ್ತಿರೋ ಇಲಿ